ಗಂಡನ ಮೇಲೆ ಹೆಂಡತಿ ಅನುಮಾನ, ಬೀದಿಗೆ ಬಂದ ಗಂಡ ಹೆಂಡತಿ ಜಗಳ. ಮಹಿಳಾ ಸಂಧಾನ ಕೇಂದ್ರದಿಂದ ಹೊರಬಂದ ಗಂಡ ಹೆಂಡತಿ ಬಸ್ ನಿಲ್ದಾಣದಲ್ಲಿ ಮಾತಿನ ಚಕಮಕಿ. ಮದುವೆಯಾಗಿ 4 ವರ್ಷದ ಮಗುವನ್ನ ಪಡೆದಿರೋ ಗಂಡ ಹೆಂಡತಿ ಮಧ್ಯೆ ಮತ್ತೊಬ್ಬಳ ಆಗಮನದಿಂದಾಗಿ ಸುಂದರ ಸಂಸಾರವೊಂದು ಬೀದಿಗೆ ಬಿದ್ದಿದೆ. ಅನುಮಾನಗೊಂಡ ಹೆಂಡತಿ ಗಂಡನ ಕುಟುಂಬದ ಮೇಲೆ ಕ್ರಮ ಜರುಗಿಸಿ ನ್ಯಾಯ ಕೊಡಿಸಿ ಎಂದು ಮಹಿಳಾ ಆಯೋಗ ದೂರು ಸಲ್ಲಿಸಿದ್ದ ಪ್ರಕರಣವೊಂದು ಚಿಕ್ಕಬಳ್ಳಾಪುರ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸಂಧಾನಕ್ಕೆಂದು ಬಂದು ಅರ್ಧಂಬಂಧ ಮಾತುಕತೆಯಿಂದಾಗಿ ಬಸ್ ನಿಲ್ದಾಣದಲ್ಲಿ ಸಂತೆ ಸೇರುವಂತೆ ಮಾಡಿತು. ಸಂಧಾನಕಾರರ ಮೇಲೂ ತಿರುಗಿ ಬಿದ್ದ ಹುಡುಗಿ ಕಡೆಯವರಿಂದ ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರೆಲ್ಲ ಗಂಡ ಹೆಂಡತಿಯ ಜಗಳ ನೋಡಲು ಜಾತ್ರೆ ಸೇರುವಂತೆ ಮಾಡಿತ್ತು. ಹೌದು, ಇಷ್ಟೊಂದು ಜನ ಗುಂಪುಗೂಡಿಕೊಂಡು ಯಾವುದೇ ಡೊಂಬರಾಟ ನೋಡಲು ಕಾಯುತ್ತಿರುವಂತಿದೆ. ಆ ಕಡೆ ಇಬ್ಬರು, ಈ ಕಡೆ ಇಬ್ಬರು, ಮೂವರು ಒಟ್ಟಿಗೆ ಕೂಗು, ಜಗಳ, ಕೈ ಮಿಲಾವಣೆ, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ನಗರಸಭಾ ಬಸ್ ನಿಲ್ದಾಣದಲ್ಲಿ. ಅಷ್ಟಕ್ಕೂ ಇಲ್ಲಿ ನಡೆಯುತ್ತಿದ್ದು ಇಷ್ಟೇ. ಚಿಕ್ಕಮಗಳೂರು ಮತ್ತು ಬೆಂಗಳೂರು ಗಂಡ ಹೆಂಡತಿಯ ಜಗಳ ಇದಾಗಿತ್ತು. ಗಂಡ ದಿನೇಶ್ ಎನ್ನುವನ ಜೊತೆ 4 ವರ್ಷಗಳ ಹಿಂದೆ ಮದುವೆಯಾಗಿ ಒಂದು ಹೆಣ್ಣು ಮಗು ಪಡೆದಿದ್ರು. ಗಂಡ ಮತ್ತೊಬ್ಬಳೊಂದಿಗೆ ಸಹವಾಸ ಬೆಳೆಸಿ ಅಕ್ರಮ ಸಂಬಂಧ ಇಟ್ಟುಕೊಂಡು ನನಗೆ ಮೋಸ ಮಾಡುತ್ತಿದ್ದಾರೆ. ಆತನಿಗೆ ಅವರ ಅಕ್ಕ ಮತ್ತು ಅಮ್ಮ ಬೆಂಬಲವಾಗಿ ನಿಂತು ನನಗೆ ಕಿರುಕುಳ ಕೊಡುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಎಂದು ಬೆಂಗಳೂರಿನಲ್ಲಿ ಮಹಿಳಾ ಆಯೋಗಕ್ಕೆ ಹೆಂಡತಿ ದಿವ್ಯಾ ದೂರು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಕರ್ಕೊಂಬಂದೆ, ಇವರ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಎಲ್ಲದಕ್ಕೂ ಒಪ್ಕೊಂಡೆ. ಅವಳು 2 ತಿಂಗಳು ಟೈಮ್ ಕೇಳಿದ್ಲು. ನಾನು ಡಿಸಿಷನ್ ಹೇಳೋಕ್ಕೆ ನನ್ನ ಅಷ್ಟದಂಗ ನನ್ನ ಮಗು ಇರಬೇಕು ಅಂತ ಹೇಳಿದ್ರು. ಅವಳು ಕೆಳಗೆ ಬಂದು ಅವ್ರೊಂದು ಫೋಟೋ ಕೇಳಿದ್ರು. ಇವ್ರ ಮಗುನ ಕರ್ಕೊಂಡು ಎಲ್ಲ ಹೋಗಿದ್ದಾರೆ. ಅವಳು ಇಲ್ಲ, ಮಗುನೂ ಇಲ್ಲ. ನ್ಯಾಯ ಅಂದರೆ ಅವರು ಈಗ ಕರೆಕ್ಟಾಗಿ ಅವರು ಮಾತಾಡೋದು, ನಾವು ಮಾತಾಡ್ತೋ. ಸರಿ, ನಾನು ನನ್ನ ಹೆಂಡತಿ ಜೊತೆ ಇರ್ತೀನಿ ಅಂತ ಹೇಳಿದೆ. ಅವಳು ಒಂದು 2 ತಿಂಗಳು ಬೇಕು ನನಗೆ ಟೈಮು ಅಂತ ಹೇಳಿದ್ರು. ಸರಿ, ನಾವಿಬ್ಬರು ಒಪ್ಕೊಂಡು ಇವರೆಲ್ಲ ಮಗುನ ಎತ್ಕೊಂಡು ಎಲ್ಲ ಹೋದ್ರು. ಇಲ್ಲಿ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಷ್ಟೇ. ನನ್ನ ಹೆಂಡತಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ನೀನು ಮನೆ ಕರ್ಕೊಂಡೋಗಿ ಸಾಯಿಸ್ತೀಯಾ ಅಂತ ಹೇಳಿ ಅವಳನ್ನ ಓಡಿಸಿದ್ದಾರೆ. ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ತಪ್ಪಲ್ಲ ಸರ್, ನಾನು ಆ ಥರ ಮಾಡೇ ಇಲ್ಲ. ಬರೀ ಅನುಮಾನ ಪಡ್ತಾ ಇದ್ಲ, ಹಂಗಾಗಿ ಇಷ್ಟೆಲ್ಲ ಆಗಿರೋದು, ರಾಜಾಂತಗಳೆಲ್ಲ ಆಗಿರೋದು ಅದರಿಂದ ಹಿಡಿತರು. ಆದರೆ ಈ ಪ್ರಕರಣದಲ್ಲಿ ಗಂಡನಾದ ದಿನೇಶ್ ಎಂಬುವರು ಚಿಕ್ಕಬಳ್ಳಾಪುರ ಮಹಿಳಾ ಪ್ರಪಂಚ ಶಕ್ತಿ ಅಧ್ಯಕ್ಷೆ ನಂದಿನಿಯವರಿಗೆ ದೂರು ನೀಡಿ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದರು. ಆ ದೂರಿನ ಅನ್ವಯ ನಂದಿನಿಯವರು ಇಬ್ಬರು ಕಡೆಯವರನ್ನ ಕರೆಸಿ ಸಂಧಾನ ಮಾಡುತ್ತಿದ್ದಂತೆ ಹುಡುಗಿ ಕಡೆಯವರು ತನ್ನ ಗಂಡನ ಜೊತೆಗಿದ್ದ 3 ವರ್ಷದ ಮಗುವನ್ನು ಪಡೆದುಕೊಂಡ ತಕ್ಷಣ ಎಲ್ಲಿಂದ ಕಾಲ್ಕೀಳಲು ಯತ್ನಿಸಿದರು. ಆದ್ದರಿಂದ ಹುಡುಗ ದಿನೇಶ್ ಮತ್ತು ಹುಡುಗಿ ಕಡೆಯವರು ಬಸ್ ನಿಲ್ದಾಣದಲ್ಲಿ ಕೈ ಮಿಲಾಯಿಸುವ ಪರಿಸ್ಥಿತಿ ಏರ್ಪಟ್ಟಿತು. ಈ ಮಧ್ಯೆ ಸಂಧಾನಕಾರರಾಗಿ ಬಂದಿದ್ದ ನಂದಿನಿ ಮಗುವನ್ನ ಹೆಂಡತಿ ಕಡೆಯವರು ತಮ್ಮ ವಶಕ್ಕೆ ಪಡೆದಂತೆ ಸಹಿ ಪಡೆದು ಫೋಟೋ ತೆಗೆಸಿಕೊಳ್ಳಲು ತನ್ನ ಮಗುವಿನೊಂದಿಗೆ ಎಸ್ಕೇಪ್ ಆಗಿದ್ದ ಹೆಂಡತಿ ದಿವ್ಯಾ ಮತ್ತು ಮಗಳನ್ನ ಅವಳಿಗೋಸ್ಕರ ಹೊಡೆದಿದ್ದಾರೆ, ಬೈದಿದ್ದಾರೆ. ಅವಳನ್ನು ತನ್ನ ಮನೇಲಿ ಇಟ್ಕೊಂಡಿದ್ದಾರೆ, ನಮ್ಮ ಮನೆ ಬಾಡಿಗೆಗೆ. ನಾನು ಇವಾಗ ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಗ್ಯಾರಂಟಿ ಇಲ್ಲ ಅಲ್ಲಿ ಹೋಗೋಕ್ಕೆ. ಹುಡುಕಾಡಿ ಸ್ಥಳಕ್ಕೆ ಕರೆತಂದು ಫೋಟೋ ತೆಗೆಸಿಕೊಂಡು ಅವರವರ ಊರಿಗೆ ತೆರಳುವಂತೆ ಹೇಳೋಕೆ ಇಷ್ಟೊಂದು ರಾದ್ದಾಂತ ಮಾಡಿಕೊಂಡಿದ್ರು.